ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಶೋಕ್ ಅವರು ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಜಾತಿಗಣತಿ ವರದಿ ಮೂಲ ಪ್ರತಿ ಡಿಸಿ ಅವರ ಬಳಿ ಇದೆ. ಸಚಿವ ಶಿವರಾಜ್ ತಂಗಡಗಿ ಅವರೇ ಇದನ್ನು ಹೇಳಿದ್ದಾರೆ. ಅಂದರೆ ಡಿಸಿ ಅವ್ರ ಬಳಿ ಕೊಟ್ಟಿದ್ದಾರೆ ಅಂತ. ಇದು ಇನ್ನೂ ಅನುಮಾನ ಏನಾದರೂ ಇದ್ದರೆ ಸಮಿತಿಯ ಸದಸ್ಯರಾಗಿದ್ದ ನಿಮ್ಮವರನ್ನ ಕೇಳಿ ತಿಳ್ಕೊಳ್ಳಿ. ಸುಳ್ಳು ಹೇಳಿಕೊಂಡೆ ಎಷ್ಟು ದಿನ ಇರ್ತೀರಾ ಅಂತ ಪ್ರಿಯಾಂಕ್ ಖರ್ಗೆ ಅಶೋಕ್ಗೆ ತಿರುಗೇಟು ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ರಿಪೋರ್ಟನ್ನು ತರಿಸ್ಕೊಳ್ಬೇಕಿದ್ರೆ ತರಿಸ್ಕೊಂಡು ಇಲ್ಲಿ ಯಾವ್ದಾರು ಸಿಗ್ನೇಚರ್ ಇದೆ ನೋಡಿ. ಈ ರಿಪೋರ್ಟ್ನಲ್ಲಿರುವಂಥ ಸಿಗ್ನೇಚರ್ಸು ನಿಮ್ಮ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಮಿತಿಯ ಸದಸ್ಯರು. ಇದು ಅವ್ರ ಸಿಗ್ನೇಚರ್ಸು. ಆಮೇಲೆ ಈ ಸದಸ್ಯರನ್ನು ನಾಮಿನೇಟ್ ಯಾರು ಮಾಡಿದ್ದು? ಕಾಂಗ್ರೆಸ್ನವರ. ಅಂದಿನ ಸರ್ಕಾರ ನಿಮ್ಮದಿತ್ತು, ನಿಮ್ಮ ಸದಸ್ಯರಲ್ವ ಇವರು. ಆವಾಗ ಅಧ್ಯಕ್ಷರು ಕೂಡ ನಾಮಿನೇಷನ್ ಯಾರು ಮಾಡಿದ್ದು? ಇವರ ಎಲ್ಲ ದತ್ತಾಂಶಗಳಿಗೆ ಅವಾಗಿನ ಬಿ ಜೆ ಪಿಯಿಂದ ಆಯ್ಕೆಯಾದಂಥ ಸದಸ್ಯರೇ ಸಿಗ್ನೇಚರ್ ಮಾಡಿ ಇವತ್ತು ವರದಿ ಕೊಟ್ಟಿರೋದು. ಸೊ ಇದೆಲ್ಲನೂ ಕೂಡ ಅಪಪ್ರಚಾರ ಮಾಡೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಬಿ ಜೆ ಪಿಯವರಾಗಿರ್ಬೋದು ನಿಲ್ಲಿಸಬೇಕು. ಇಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಶಿವರಾಜ್ ತಂಗಡಗಿ ಅವರು ಹೇಳಿದ್ದಾರೆ. ಎಲ್ಲ ಡೇಟಾನೂ ಕೂಡ ಜಿಲ್ಲಾ ಅಧಿಕಾರಿಗಳ ಹತ್ರನೇ ಇದೆ. ಯಾವ ಡೇಟಾ ಬೇಕು ಹೇಳಿ. ಯಾರು ಅಶೋಕ್ ಸಾಹೇಬ್ರ ಮನೆಗೆ ಬಂದು ತೊಗೊಂಡು ಹೋದರು ಅವರ ರಿಪೋರ್ಟನ್ನು ಬೇಕಾದ್ರೆ ಅದನ್ನು ಕೊಡೋಕ್ಕೆ ತಯಾರಿದ್ದೀವಿ. ಎಲ್ಲನೂ ಕೂಡ ಸರ್ಕಾರದಲ್ಲೇ ಹಂತದಲ್ಲೇ ಇದೆ ಅಲ್ಲ. ಏನಾದರೂ ಲೋಪ ಇದ್ದರೆ ಹೇಳಿ, ಪರಿಶೀಲನೆ ಮಾಡೋಣ. ಆದರೆ ಅದು ಇದು ಬಿಟ್ಟು ಬರೀ ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ಏನು ಇದೇ ಉತ್ತರ ಕೊಟ್ಕೊಂಡು ಓಡಾಡೋಕ್ಕಾಗ್ತಾನೆ ನಾವು. ಅವ್ರು ಯಾಕೆ ಸೈನ್ ಮಾಡಿದ್ರು? ಮತ್ತು ಅವ್ರದ್ದು ಸೈನ್ಗಳಿದೆ ಅಲ್ಲ, ಅವ್ರ ಸದಸ್ಯರದು, ಬಿ ಜೆ ಪಿಯವ್ರ ಸದಸ್ಯರು ಎಲ್ಲ ಹೆಸರುಗಳಿದೆ ಹೇಳಿದ್ದೀನಲ್ಲ. ಅವರಿಗೆಲ್ಲ ಖರ್ಚು ಮಾತಾಡಿ ಏನಪ್ಪ ದತ್ತಾಂಶ ಸರಿ ಇದೆಯಾ ಇಲ್ವಾ, ನೀವುಗಳು ಏನಾದರೂ ತಿದ್ದಿದ್ದೀರಾ ಅದು ಕೇಳ್ಬೋದಲ್ಲ ಅವರಿಗೆ. ಮನೆಯಲ್ಲೇ ಎಲ್ಲ ಉತ್ತರಗಳು ಇಟ್ಕೊಂಡು ಸುಮ್ಮನೆ ನಮ್ಮ ಹತ್ರ ಕೇಳಿದ್ರೆ ವಿರೋಧ ಪಕ್ಷದ ನಾಯಕರಿಗೆ